ಒಂದು ದಿನ ಪಾರ್ವತಿ ದೇವಿಯು ಸ್ನಾನಕ್ಕೆ ಹೋಗುವ ಮೊದಲು ತನ್ನ ಮೈಯ ಕೊಳೆಯಿಂದ ಒಂದು ಸುಂದರವಾದ ಹುಡುಗನನ್ನು ಮಾಡಿದಳು. ಆ ಹುಡುಗನಿಗೆ ತನ್ನ ಮನೆಯನ್ನು ಕಾಯುವಂತೆ ಹೇಳಿ ಸ್ನಾನಕ್ಕೆ ಹೋದಳು. ಶಿವನು ತನ್ನ ಮನೆಗೆ ಹಿಂದಿರುಗಿದಾಗ ಗಣೇಶನು ಅವನನ್ನು ತಡೆದನು. ಶಿವನು ಗಣೇಶನನ್ನು ಗುರುತಿಸಲಿಲ್ಲ ಮತ್ತು ಗಣೇಶನು ಅವನನ್ನು ಒಳಗೆ ಬಿಡಲಿಲ್ಲ. ಇದರಿಂದ ಕೋಪಗೊಂಡ ಶಿವನು ಗಣೇಶನ ತಲೆಯನ್ನು ಕತ್ತರಿಸಿದನು. ಇದನ್ನು ಕೇಳಿ ಪಾರ್ವತಿ ದೇವಿಯು ತುಂಬಾ ದುಃಖಿತಳಾದಳು ಮತ್ತು ಕೋಪಗೊಂಡಳು. ಅವಳು ಶಿವನ ಮೇಲೆ ಕೋಪಗೊಂಡು ವಿಶ್ವವನ್ನು ನಾಶಪಡಿಸಲು ಮುಂದಾದಳು. ಆಗ ಬ್ರಹ್ಮನು ಮಧ್ಯಪ್ರವೇಶಿಸಿ ಪಾರ್ವತಿಯನ್ನು ಸಮಾಧಾನಪಡಿಸಿದನು ಮತ್ತು ಶಿವನು ಗಣೇಶನನ್ನು ಪುನರುಜ್ಜೀವನಗೊಳಿಸುವುದಾಗಿ ಭರವಸೆ ನೀಡಿದನು. ಶಿವನು ತನ್ನ ಸೇವಕರನ್ನು ಕರೆದು ಉತ್ತರ ದಿಕ್ಕಿಗೆ ತಲೆ ಹಾಕಿರುವ ಜೀವಿಗಳ ತಲೆಗಳನ್ನು ತರುವಂತೆ ಹೇಳಿದನು. ಆದರೆ ಸೇವಕರು ಆನೆಯ ತಲೆಯನ್ನು ತಂದರು. ಶಿವನು ಆನೆಯ ತಲೆಯನ್ನು ಗಣೇಶನಿಗೆ ಅಳವಡಿಸಿ ಅವನಿಗೆ ಜೀವ ತುಂಬಿದನು. ಹೀಗೆ ಗಣೇಶನು ಆನೆಯ ಮುಖವನ್ನು ಹೊಂದಿದನು ಮತ್ತು ಅವನು ವಿಘ್ನ ನಿವಾರಕನಾಗಿ ಪೂಜಿಸಲ್ಪಡುತ್ತಾನೆ.